ಹಲೋ, ಇದು IRCTC ಕಾಶಿ ದರ್ಶನ D7. ನಾವಿರುವಂಥದ್ದು 2-3 ತಿಂಗಳಿಂದ ತುಂಬ ಫೇಮಸ್ ಆಗಿರುವಂತಹ ಮಹಾಕುಂಭ ಮೇಳ ನಡೆದಂತಹ ಜಾಗ, ತ್ರಿವೇಣಿ ಸಂಗಮ ಇರುವಂತಹ ಸ್ಥಳ. ಅದೇನೇ ಪ್ರಯಾಗ್ರಾಜ್. ಗಂಗೆ, ಸರಸ್ವತಿ, ಯಮುನೆ ಈ ನದಿಗಳ ತ್ರಿವೇಣಿ ಸಂಗಮದಲ್ಲಿ ಇವತ್ತು ನಾವು ಮಿಂದು ನಮ್ಮ ಪಾಪಕರ್ಮಗಳನ್ನೆಲ್ಲ ಕಳ್ಕೊಂಡು ಬರೋಣ ಅಂತ ಹೊರಡ್ತಾ ಇದ್ದೀವಿ. ಸೊ ಆ್ಯಸ್ ಯೂಶುವಲ್ ನಮ್ಮ ಡೇ ಪೂಜೆಗಳು ನಡೀತು. ಅದಾದಮೇಲೆ ಕಾಫಿ, ಟೀ, ಬ್ರೇಕ್ಫಾಸ್ಟ್ ಏನೇನೆಲ್ಲ ಇತ್ತು ಎಲ್ಲ ಕಂಪ್ಲೀಟ್ ಮಾಡಿಕೊಂಡು ನಮಗೆ ಅನೌನ್ಸ್ಮೆಂಟ್ ಆಯಿತು ಪ್ರಯಾಗ್ರಾಜಿಗೆ ಹೊರಡಬೇಕು ಅನ್ನೋಂಥದ್ದು. ಸೊ ಎಲ್ಲರೂ ರೆಡಿಯಾಗಿ ನಾವು ಹೋಗ್ತಾ ಇದ್ದೀವಿ ಇವಾಗ ಪ್ರಯಾಗ್ರಾಜ್ಗೆ. ಬೆಳಗ್ಗೆ ಸುಮಾರು 8 ಗಂಟೆ ಅಷ್ಟೊತ್ತಿಗೆ ನಾವು ಪ್ರಯಾಗ್ರಾಜ್ ಜಂಕ್ಷನಿಗೆ ರೀಚ್ ಆದ್ವಿ. ಸೊ ಆ್ಯಸ್ ಯೂಶುವಲ್ ಪ್ರತಿಯೊಂದು ಕೋಚ್ ಅವ್ರನ್ನು ಇಳಿಸಿ ಅವರದ್ದೇ ಆದಂತಹ ಬಸ್ ಅಲಾಟ್ ಆಗಿರುತ್ತೆ. ಅವರ ಮ್ಯಾನೇಜರ್ಸ್ ಅವ್ರನ್ನ ಎಸ್ಕಾಟ್ ಮಾಡೋದು ಜವಾಬ್ದಾರಿ ಹೇಳಲೇಬೇಕಾಗಿಲ್ಲ. ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡ್ತಾರೆ ಇಲ್ಲಿನ ಸ್ಟಾಫ್ ಮಾತ್ರ. ಅಲ್ಲಿಂದ ನಮ್ಮ ಬಸ್ಗಳನ್ನ ನಾವು ಹತ್ತಿದ್ವಿ. ಡೈರೆಕ್ಟಾಗಿ ಹೋಗಿದ್ದು ತ್ರಿವೇಣಿ ಸಂಗಮಕ್ಕೆ. ಇಲ್ಲಿ ಗಂಗಾ ನದಿ, ಯಮುನಾ ಮತ್ತು ಸರಸ್ವತಿ 3 ನದಿಗಳು ಒಂದು ಸಂಗಮ ಆಗುವಂತಹ ಸ್ಥಳ. ಇಲ್ಲಿ IRCTC ಅವರ ಬಸ್ ನಮ್ಮನ್ನ ತುಂಬ ನಿಯರ್ ಬೈ ಪಾಯಿಂಟಲ್ಲಿ ಏನೇನೇ ಡ್ರಾಪ್ ಮಾಡಿದ್ರು. ಇಲ್ಲಿ ಯಾವುದೇ ರೀತಿಯಾದಂಥ ಜಾಸ್ತಿ ಸ್ಟ್ರೈನ್ ಆಗಿ ನಡೆಯುವಂಥದ್ದು ಇರಲಿಲ್ಲ ಇವತ್ತು. ಅಲ್ಲಿಂದ ನಾವು ಪ್ರತಿಯೊಬ್ಬರೂ ಬೋಟಲ್ಲೇ ಹೋಗಬೇಕಾಗತ್ತೆ ಸಂಗಮದ ಜಾಗಕ್ಕೆ. ಒಬ್ಬರಿಗೆ ಸುಮಾರು 200 ರೂಪಾಯಿನ ಚಾರ್ಜ್ ಮಾಡ್ತಾರೆ. ಕೆಲವೊಬ್ಬರಿಗೆ 150 ರೂಪಾಯಿ ಸಹ ಚಾರ್ಜ್ ಮಾಡಿದ್ದಾರೆ. ಅದು ಬೋಟ್ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು 200 ಪೇ ಮಾಡಿ ಅಲ್ಲಿಂದ ಸಂಗಮದ ಸ್ಥಳಕ್ಕೆ ನಾವು ಹೊರಟ್ವಿ. ಮತ್ತು ಇಲ್ಲಿ ನಿಮಗೆ ಕಾಣಿಸ್ತಾ ಇರೋವಂಥದ್ದು ಚೇಂಜಿಂಗ್ ಪ್ಲೇಸ್, ಅಂದರೆ ಡ್ರೆಸ್ ಚೇಂಜಿಂಗ್ ಪ್ಲೇಸಸ್ ಇರುವಂಥದ್ದು. ನೀಟಾಗಿ ಅಷ್ಟು ಆರ್ಗನೈಸ್ ಆಗಿ ಮಾಡಿದ್ದಾರೆ ಅವರು. ಇಲ್ಲಿಂದ ನೆಕ್ಸ್ಟ್ ನಮ್ಮನ್ನ ಸಂಗಮ ಆಗುವಂತಹ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾರೆ ಸ್ನಾನ ಮಾಡೋದಕ್ಕೆ. ಈಗ ನಾನು ಪ್ಲೇ ಮಾಡುವಂಥ ಮಂತ್ರನ ನೀವು ಸಂಗಮದಲ್ಲಿ ಸ್ನಾನ ಮಾಡುವಾಗ ಕೇಳಬಹುದು, ಅಥವಾ ನೀವು ಮನೆಯಲ್ಲಿ ಈ ಥರ ಸಂಗಮದ ನೀರು ಇಲ್ಲ ಅಂದರೆ ಯಾವುದೇ ರೀತಿಯಾದ ಪುಣ್ಯ ನದಿಯ ನೀರು ನೀವು ಸ್ನಾನ ಮಾಡುವಾಗ ಹಾಕ್ಕೊತೀರಾ ಅಂದರೆ ಈ ಮಂತ್ರನ ಕೇಳಬಹುದು. ಅಹಂ ಕಾಶಿ ಕಾಶ್ಮೀ ಗಮಿಷ್ಯಾಮಿ ಗಮಿಷ್ಯಾಮಿ ಗಂಗಾಸ್ನಾನಂ ಕರೋಮ್ಯಹಂ ಕರೋಮಿ ಕರೋಮಿ ವಿಶ್ವನಾಥಸ್ಯ ದರ್ಶನಂ ಮುಕ್ತಿ ಹೇತವೇ ಯಶ್ಚ ಪಾದೋದ್ಭವ ಗಂಗಾಂ ತ್ರಿಲೋಕೇಶೋ ಮಹೇಶ್ವರಃ ತಧಾರ ಶಿರಸ್ಸ ಭಕ್ತ್ಯ ತಂ ನಮಾಮಿ ಹರಿಂ ಪರಂ ಗಂಗಾ ಸಿಂಧು ಸರಸ್ವತಿ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮಾ ರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲ ಪ್ರಯಾಗ ವಿನತ ನೇತ್ರಾವತಿ ಇತ್ಯಾದಯೋ ನದ್ಯಾಃ ಶ್ರೀಹರಿ ಪಾದಪಂಕಜ ಭವಾಃ ಕರ್ಮಂತು ನೋ ಮಂಗಲಂ ಪುಷ್ಕರಾಧ್ಯಾನಿ ತೀರ್ಥಾಣಿ ಗಂಗಾದ್ಯಾಃ ಸರಿತಸ್ತತಃ ಆಗಚ್ಚಂತು ಪವಿತ್ರಾಣಿ ಸ್ನಾನಕಾಲೇ ಸದಾ ಮಮ ಅಯೋಧ್ಯ ಮಥುರಾ ಆಯ ಕಾಶಿ ಕಾಂಚಿ ಆವಂತಿಕ ಪೂರಿ ದ್ವಾರಾವತಿ ಶೈವ ಸಪ್ತೈಥ ಮೋಕ್ಷದಾಯಕ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೆ ಅಸ್ಮಿನ್ ಸನ್ನಿಧಿಂ ಕುರು ಹರಿದ್ವಾರೆ ಕುಶಾವರ್ತೆ ಬಿಲ್ವಕೆ ನೀಲಪರ್ವತೆ ಸ್ನಾತ್ವಾ ಕನಕಲೆ ತೀರ್ಥೆ ಪುನರ್ಜನ್ಮ ನವಿದ್ಯತೆ ಆಪಸ್ತಮಸಿ ದೇವೇಶ ಜ್ಯೋತಿಷಾಂ ಪತಿರೇವ ಚ ಪಾಪಂ ನಾಶಯಮೇ ದೇವ ವಾಗ್ಮನಃ ಕರ್ಮ ವಿಕೃತಂ ಓಂ ಶಾಂತಿ ಓಂ ಶಾಂತಿ. ಸಂಗಮದ ಹತ್ರನೇ ವೇಣಿ ಪೂಜೆ ಅಂತ ಒಂದು ರಿಚುವಲ್ ಮಾಡ್ತಾರೆ. ಇಲ್ಲಿ ಗಂಡ ಹೆಂಡತಿ ಪೂಜೆಗೆ ಕೂತ್ಕೊತಾರೆ. ಹೆಂಡತಿ ತನ್ನ ತಲೆ ಕೂದಲಲ್ಲಿ ಸ್ವಲ್ಪನ ಇಲ್ಲಿ ಕೊಡ್ತಾರೆ.
ಅದರಿಂದ ಏನಾಗುತ್ತೆ ಅಂತಂದರೆ ಗಂಡನಿಗೆ ಆಯುಷ್ಷು ಜಾಸ್ತಿ ಆಗುತ್ತೆ, ಮತ್ತು 7 ಜನ್ಮದಲ್ಲಿ ಏನೇನು ನೀವು ಕರ್ಮಗಳನ್ನ ಮಾಡಿದ್ದೀವಿ ಅದು ನಿವಾರಣೆ ಆಗುತ್ತೆ, ಮತ್ತು 7 ಜನ್ಮಕ್ಕೂ ಇವರೇ ಗಂಡ ಹೆಂಡತಿಯಾಗಿ ಸಿಗ್ತಾರೆ ಅಂತ ಒಂದು ಪೂಜೆಯ ಪ್ರತೀತಿ ಇರುವಂಥದ್ದು. ಸೊ ನೀವು ಹೋದಾಗ ಈ ಪೂಜೆನ ಮಾಡಿಸ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಗಂಡ ಅಥವಾ ಹೆಂಡತಿ ನಿಮಗೆ 7 ಜನ್ಮಕ್ಕೆ ಸಿಗಬೇಕು ಅಂದೆ, ಇಲ್ಲ ಅಂದರೆ ಬೇಡ. ಸ್ನಾನ ಎಲ್ಲ ಮುಗಿದ್ಮೇಲೆ ಪಕ್ಕದಲ್ಲೇ ವಾಕೇಬಲ್ ಡಿಸ್ಟೆನ್ಸಲ್ಲಿರುವಂತಹ ಬಡೆ ಹನುಮಾನ್ ಟೆಂಪಲಿಗೆ ನಾವು ಬಂದ್ವಿ. ಇಲ್ಲಿನ ವಿಶೇಷತೆ, ಸ್ಥಳ ಮಹಿಮೆ ಏನು ಅಂತ ಅಂದರೆ, ಶ್ರೀಲಂಕಾದಿಂದ ಸೀತಾಮಾತೆನ ಹನುಮಂತ ಕರ್ಕೊಂಡು ಬರುವಾಗ ತುಂಬ ಸುಸ್ತಾಗಿರ್ತಾನೆ. ಆಗ ಸೀತಾಮಾತೆ ಹೇಳ್ತಾರೆ, ನೀನು ಈ ಸಂಗಮದ ಹತ್ರ ಸ್ವಲ್ಪ ರೆಸ್ಟ್ ಮಾಡುವಂಥ ಒಂದು ಆದೇಶ ಕೊಡ್ತಾರೆ. ಆಗ ಹನುಮ ಮಲಗಿದಂಥ ಜಾಗನೇ ಈ ಬಡೆ ಹನುಮಾನ್ ಟೆಂಪಲ್. ಎಲ್ಲ ಕಡೆ ನಿಮಗೆ ನಿಂತಿರೋ ಹನುಮ ಕಾಣಕ್ಕೆ ಸಿಗ್ತಾನೆ, ಆದರೆ ಇದು ಸ್ಥಳದಲ್ಲಿ ನಮಗೆ ಮಲಗಿರುವಂಥ ಹನುಮ ಕಾಣಕ್ಕೆ ಸಿಗ್ತಾನೆ. ತುಂಬ ಅದ್ಭುತವಾದಂತಹ ಜಾಗ, ಯಾಕಂದರೆ ತುಂಬ ವಿಶೇಷವಾಗಿ ಸ್ಥಳ ಮಹಿಮೆ ಹೊಂದಿರೋಂತಹ ಜಾಗ ಇದು. ನೋಡೋದಕ್ಕೆ ತುಂಬ ಖುಷಿ ಆಯಿತು. ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಯಿತು. ಅಲ್ಲಿಂದ ನಾವು ಲೋಕಲ್ ಫುಡ್ಸ್ ಏನಿತ್ತು ಅದನ್ನೆಲ್ಲ ಟ್ರೈ ಮಾಡಿದ್ವಿ, ಮತ್ತು ತುಂಬ ಶಾಪಿಂಗ್ ಐಟಮ್ಸ್ ಎಲ್ಲ ಇತ್ತು ಅಲ್ಲಿ. ನಿಮ್ಗೆ ಯಾವ್ದಾರು ಇಂಟ್ರೆಸ್ಟ್ ಆಗಿರೋ ನೀವು ತೊಗೊಬೋದು. ಅದಾದಮೇಲೆ ಸ್ವೀಟ್ಸ್ ಇತ್ತು, ಲೋಕಲ್ ಸ್ವೀಟ್ಸ್ನೆಲ್ಲ ನೀವು ಟ್ರೈ ಮಾಡ್ಬೋದು. ಅಲ್ಲಿಂದ ನೆಕ್ಸ್ಟ್ ನಮಗೆ ವಾಟ್ಸಪ್ಪಲ್ಲಿ ಕಂಟಿನ್ಯೂಸ್ ಆಗಿ ಮೆಸೇಜ್ ಬರ್ತಾಯಿತ್ತು 1:15ಗೆ ಟ್ರೈನ್ ಹೊರಡತ್ತೆ ಅನ್ನುವಂಥದ್ದು. ಸೊ ನಾವು ಹೋಗಿ ನಮ್ಮ ಬಸ್ಗಳಿಗೆ ಬೋರ್ಡ್ ಆಗಬೇಕು, ಅಲ್ಲಿಂದ ನಮ್ಮನ್ನ ರೈಲ್ವೆ ಸ್ಟೇಷನಿಗೆ ಕರ್ಕೊಂಡು ಹೋಗ್ತಾರೆ. ಆ ಕುಂಭಮೇಳಕ್ಕಂತೂ ನಾವು ಬರೋಕ್ಕಾಗಿಲ್ಲ, ಆದರೆ ಈಗ ಬಂದು ಪ್ರಯಾಗರಾಜ್ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿದ್ವಿ. ಯಾವಾಗ ಮಾಡಿದ್ರೇನು ಪುಣ್ಯ ಸಿಗೋದು ಸಿಕ್ಕೇ ಸಿಗತ್ತೆ. ಸೊ ನೆಕ್ಸ್ಟ್ ನಾವು ಬಂದಿದ್ದು ಪ್ರಯಾಗರಾಜ್ ಜಂಕ್ಷನಿಗೆ, ಆದರೆ ಮತ್ತೆ ಟ್ರೈನ್ ಲೇಟ್. ಸೊ ವಾಟರ್ ಫಿಲ್ಲಿಂಗ್ ಏನೋ ಇತ್ತು ಟ್ರೈನ್ದು ಅಂತ ಹೇಳಿದ್ರು. ಎಲ್ಲರಿಗೂ ಮತ್ತೆ ಸ್ವಲ್ಪ ಬೇಜಾರು, ಬೇಕಂದ್ರೆ ಎಲ್ಲ ಬೇಗ ಬೇಗ ಬಂದಿದ್ವಲ್ಲ ಅಲ್ಲಿಂದ, ಟ್ರೈನ್ ಲೇಟಾಗಿ ಹೋಗುತ್ತೆ ಅಂತ ಎಲ್ಲ ಕುತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ. ಯಾರಿಗೆ ಬೇಜಾರಾಯಿತೋ ಇಲ್ವೋ, ಒಬ್ರಿಗೆ ಮಾತ್ರ ಸಿಕ್ಕಾಪಟ್ಟೆ ಖುಷಿಯಾಗಿತ್ತು. ಅದು ಸೌತೆಕಾಯಿ ಮಾರೋನಿಗೆ. ಆಲ್ಮೋಸ್ಟ್ ಅವ್ನು ತಂದಿದ್ದು ಎಲ್ಲ ಸೌತೆಕಾಯಿ ಖಾಲಿ ಆಗೋಯ್ತು 1 ಅವರಲ್ಲಿ. ಸೊ ಯಾರೋ ಒಬ್ರಿಗೆ ಉಪಯೋಗ ಆಯಿತು. ಎಲ್ಲರಿಗೂ ಒಂಥರ ಮಿಕ್ಸಡ್ ಎಮೋಷನ್ಸ್, ಯಾಕಂದರೆ ಎಲ್ಲರೂ ಸುಸ್ತಾಗಿದ್ದು, ಟ್ರೈನ್ ಇಲ್ಲ, ಏನು ಕತೆ ಅಂತ ಗೊತ್ತಾಗ್ತಾ ಇಲ್ಲ. ಹೊಟ್ಟೆ ಹಸ್ಕೊಂಡಿರೋರು ಸ್ವಲ್ಪ ಜನ. ಅಂತೂ ಇಂತೂ ನಮ್ಮ ಟ್ರೈನ್ ಬಂತು 1 ಗಂಟೆ ಆದಮೇಲೆ. ಎಲ್ಲರಿಗೂ ಒಂಥರ ಸಮಾಧಾನ. ಒಳಗಡೆ ಹೋದ್ಮೇಲೆ ನಮಗೆ ವಾಟರ್ ಬಾಟಲ್ಸ್ ಎಲ್ಲ ಕೊಟ್ಟರು. ನೆಕ್ಸ್ಟ್ ಊಟ ಶುರು ಮಾಡಿದ್ವಿ. ಆ್ಯಸ್ ಯೂಶ್ವಲ್ ಊಟ ಚೆನ್ನಾಗಿತ್ತು. ನುಗ್ಗೆಕಾಯಿ ಸಾಂಬಾರು ಇವತ್ತಿನ ಸ್ಪೆಷಲ್. ಸೊ ಎಲ್ಲರೂ ಊಟ ಮಾಡಿಕೊಂಡ್ರು. ಮತ್ತೆ ನೈಟ್ ಡಿನ್ನರ್ ಮುಗಿಸ್ವಿ. ಮಧ್ಯ ಮಧ್ಯ ಎಂಟರ್ಟೈನ್ಮೆಂಟ್ ಇತ್ತು. ಸೊ ಇದು ಪ್ರಯಾಗ್ರಾಜ್ನ ಜರ್ನಿ. ನೀವು ನನ್ನ ವೀಡಿಯೋಸ್ನ ನೋಡಿಲ್ಲ ಅಂದರೆ ಡೇ 1ಇಂದ ಕಂಟಿನ್ಯೂಸ್ ಆಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ವೀಡಿಯೋನ ಚೆಕ್ ಮಾಡಿ. ನೀವು ನೆಕ್ಸ್ಟ್ ಅಪ್ಕಮಿಂಗ್ ಟ್ರಿಪ್ಗೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್. ಸೆಂಟ್ರಲ್ ಯಾರಾದ್ರೂ ಆಡೆ ಆಡೆ Okay, yes. ತಾಯಿ ಚಾಮುಂಡಿಯ ಪೂಜೆಗಾಗಿ ತಾಯಿ ಚಾಮುಂಡಿಯ ಪೂಜೆಗಾಗಿ ಬೆಂಗಾಳು ಮುಳಗಿದವೋ ರಂಗಾಲ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗಾಗಿ ಬಾನಲ್ಲೆ ಮಧುಚಂದ್ರಗೆ ಬಾನಲ್ಲೆ ಬಾನಲ್ಲೆ ನಾವು ಕಾಣೋಣ ಅವ್ರವ್ರು
ಹಾ ಇಲ್ಲ ಇಲ್ಲ ಆಡಿ. ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾವು ಹಾಡುವೆ. ಚಿತ್ರದುರ್ಗ